ಪ್ರಕೃತಿ ನೋಡ್ತಿದ್ರೆ ನಮ್ಗೆ ಉಲ್ಲಾಸ ಆಗತ್ತೆ, ಆದ್ರೆ ಅಡಿಕ್ಷನ್ ಆಗತ್ತಾ? ಮತ್ತಷ್ಟು ನೋಡ್ಬೇಕು ಅನ್ಸುತ್ತೆ, ಆದ್ರೆ ಅಡಿಕ್ಷನ್ ಆಗೋದಿಲ್ಲ. ಹೌದ್ ತಾನೆ? ಯಾಕೆ? ಅದು ಪ್ರಕೃತಿ. ಆದ್ರೆ ನಮ್ಗೆ ಆ ಮನುಷ್ಯನೇ ಮಾಡಿದಂತ ಸಾಕಷ್ಟು ವಿಚಾರಗಳಲ್ಲಿ ಅಡಿಕ್ಷನ್ ಅನ್ನೋದು ಭಾರಿ ಸಮಸ್ಯೆ ಅಂದ್ರೆ ಚಟ ಆಗೋದು. ಅದರಲ್ಲಿ ಈಗ ಜಾಸ್ತಿ ಕಾಡ್ತಿರೋದು ಡಿಜಿಟಲ್ ಅಡಿಕ್ಷನ್. ಮುಂಚೆ ಆದ್ರೆ ಆಲ್ಕೋಹಾಲ್ ಅಥವಾ ಮದ್ಯ ಸೇವನೆ ಮಾಡೋದು, ತಂಬಾಕು ಅಥವಾ ಸಿಗರೆಟ್ ಸೇಯೋದು, ಇವುಗಳಲ್ಲಿ ಸ್ವಲ್ಪ ಜಾಸ್ತಿ ಅಡಿಕ್ಷನ್ ಅಂತಾನೆ ಕಾಣಿಸ್ತಿತ್ತು. ಈಗ ಗೊತ್ತು, ಆದ್ರೂ ಕೂಡ ತಡೆಯಕ್ ಆಗ್ದಿರೋಂಥದ್ದು, ಮತ್ತೆ ಅದು ಒಂಥರ ಏನದು ತಪ್ಪೇ ಇಲ್ಲ ಅನ್ನೋ ರೀತಿಲಿ ಹೋಗ್ತಿರೋದೇ ಡಿಜಿಟಲ್ ಅಡಿಕ್ಷನ್. ಈ ಡಿಜಿಟಲ್ ಅಡಿಕ್ಷನ್ ಅಲ್ಲಿ ಜಾಸ್ತಿ ಬಂದಿರೋದು ಈಗ ಮೊಬೈಲ್ ಅಡಿಕ್ಷನ್. ಯಾಕೆ ಅಂತಂದ್ರೆ ಈಗ ಪ್ರತಿಯೊಂದು ಕೂಡ ಮೊಬೈಲಲ್ಲೇ ಸಿಗ್ತಿರೋದ್ರಿಂದ ನಾವು ಅದಕ್ಕೆ ಸಾಮಾನ್ಯವಾಗಿ ಅಡಿಕ್ಷನ್ ಆಗೋದು ಸಹಜನೇ. ಈ ಡಿಜಿಟಲ್ ಅಡಿಕ್ಷನ್ ಯಾವಾಗಾಯ್ತು ಮತ್ತೆ ನಾವು ಅಡಿಕ್ಟ್ ಆಗಿದ್ದೀವಿ ಅಂತ ಹೆಂಗ್ ಗೊತ್ತಾಗುತ್ತೆ? ಒಂದು ಮೊಬೈಲ್ನ ಅಥವಾ ಬೇರೆ ಈ ತರ ಉಪಕರಣಗಳನ್ನ ನಾವು ಬಿಟ್ಟಿರಕ್ ಆಗದಿರೋ ಅಂಥದ್ದು ಸ್ಥಿತಿಗೆ ಹೋದಾಗ ನಮ್ಗೆ ನಮ್ಮಲ್ಲೇ ಚಡಪಡಿಕೆಗಳು ಶುರು ಆಗುತ್ತೆ. ಅಯ್ಯೋ ಏನೋ ಕಳ್ಕೊಂಡಂಗೆ ಆ ರೀತಿ ಶುರು ಆಗುತ್ತೆ. ಅದ್ರ ಜೊತೆಗೆ ಆ ನಮ್ಮಲ್ಲಿ ಈಗ ಬ್ರೈನ್ ಅಲ್ಲಿ ಡೊಪಮಿನ್ ಅಂತ ಒಂದು ಪ್ಲೆಷರ್ ನ್ಯೂರೋ ಟ್ರಾನ್ಸ್ಮಿಟರ್ ಇದೆ, ರಾಸಾಯನಿಕ ಕ್ರಿಯೆ. ನಮ್ಗೆ ಖುಷಿ ಆಗಂತದ್ದು ಏನಾದ್ರು ಕಾಣಿಸಿದಾಗ ಅದು ನಮ್ಮಲ್ಲಿ ರಿಲೀಸ್ ಆಗಿರುತ್ತೆ, ಹಾಗಾಗಿ ನಮಗದು ಖುಷಿ ಆಗುತ್ತೆ. ಸೊ ಇದರಲ್ಲಿ ಇದು ಸಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಈಗ ಮಾಮೂಲಿ ನಾವು ಆಲ್ಕೋಹಾಲ್ ಅಡಿಕ್ಷನ್ ಅಲ್ಲಿ ಎಲ್ಲ ಹೇಗೆ ದಿನನಿತ್ಯ ಕಳೆದಂಗೆ ಅದ್ರದ್ದು ಇಂಟೆನ್ಸಿಟಿ ಜಾಸ್ತಿ ಆಗುತ್ತಲ್ಲ, ಹಂಗೇನೆ ಈ ಡಿಜಿಟಲ್ ಅಡಿಕ್ಷನ್ ಅಲ್ಲೂ ಕೂಡ ಅದರ ಯೂಸೇಜ್ ಇಂಟೆನ್ಸಿಟಿ ಜಾಸ್ತಿ ಆದಷ್ಟು ಕೂಡ ಅದು ನಮ್ಗೆ ಅಡಿಕ್ಷನ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ನಮ್ಮಲ್ಲಿ ಈ ಬ್ರೈನ್ ಡಾಟ್ ಅಥವಾ ಬ್ರೈನ್ ಡ್ರಾಟ್ ಅಂತ ಹೇಳ್ತೀವಲ್ಲ, ಸೊ ಅದು ಹೇಗಾಗುತ್ತೆ ಅಂತಂದ್ರೆ ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ರೀಲ್ಸ್ ನೋಡ್ತಾ ಇರ್ತೀರ. ಸಾಮಾನ್ಯವಾಗಿ ಶುರುವಿನಲ್ಲಿ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇರುತ್ತೆ. ಬರ್ತಿದಂಗೆ ನೀವು ಅದ್ ನೋಡ್ತಾ ನೋಡ್ತಾ ನಿಮ್ಗೆ ಅದು ನೋ ಮೋರ್ ಖುಷಿ ಅಂತ ಅನ್ಸಲ್ಲ. ಅದು ಇದನ್ನ ಸಾಮಾನ್ಯವಾಗಿ ಈ ಫ್ರೀಕ್ವೆಂಟ್ ಆಗಿ ಮೂವೀಸ್ ನೋಡ್ತಾರಲ್ಲ ಅವ್ರುಗಳಲ್ಲಿ ಇದು ಕಾಣಿಸುತ್ತೆ. ಏನಂತಂದ್ರೆ ಅವ್ರಿಗೆ ತುಂಬಾ ಜಾಸ್ತಿ ಇಷ್ಟ ಅಂತ ನಾನು ಅನ್ಸಲ್ಲ. ಸಮಥಿಂಗ್ ಸ್ಪೆಷಲ್ ಆಗಿರ್ಬೇಕು, ನ್ಯೂ ಆಗಿರ್ಬೇಕು ಅನ್ನೋದು ಶುರು ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ಮೊಬೈಲಲ್ಲೂ ಅಷ್ಟೇ. ಹಾಗೆ ಒಂದು ವಿಡಿಯೋನ ನಾವು ಪೂರ್ತಿ ನೋಡೋದೇ ಇಲ್ಲ, ಅಥವಾ ಯಾವ ವ್ಯಕ್ತಿ ಅಡಿಕ್ಟ್ ಆಗ್ತಾ ಇರ್ತಾನಲ್ಲ ಆ ವ್ಯಕ್ತಿ ಆ ಒಂದು ವಿಡಿಯೋನ ಪೂರ್ತಿ ನೋಡಲ್ಲ. ಯಾಕೆಂತಂದ್ರೆ ಅವ್ನಿಗೆ ಅದು ನೋ ಮೋರ್ ಪ್ಲೆಷರ್ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಅದು ಮುಂದಕ್ಕೆ ಹೋಗ್ತಾರೆ. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಖುಷಿನೇ ಕಳ್ಕೊಳ್ತಾ ಹೋಗ್ತಾರೆ. ಹಾಗೇನೆ ಸುಮಾರು ಸರಿ ಏನಾಗುತ್ತೆ ಅಂದ್ರೆ ಒಂದು ಈ ಬೇಜಾರಾದಾಗ, ಭಯ ಆದಾಗ, ಅಥವಾ ಆಂಗ್ಸೈಟಿ ಅಥವಾ ಆತಂಕಕ್ಕೆ ಒಳಗಾದಾಗ ನಾವು ಸಾಮಾನ್ಯವಾಗಿ ಮೊಬೈಲ್ ಹಿಡ್ಕೊಳಕ್ ಶುರು ಮಾಡ್ತೀವಿ. ಜೊತೆಗೆ ಇನ್ನು ಚಡಪಡಿಕೆ ಅದು ಕೂಡ ಇರುತ್ತೆ, ಮತ್ತೆ ಕಳ್ಕೊಂಡಂಗಿರ್ತೀವಿ. ಜೊತೆಗೆ ಇನ್ನೊಂದು ಏನಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಮೊಬೈಲಲ್ಲಿ ಯೂಸೇಜ್ ಮಾಡಕ್ ಶುರು ಮಾಡ್ತೀವಿ. ಈ ನಾವು ಸ್ವಂತವಾಗಿ ಯೋಚನೆ ಮಾಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದರ ಇನ್ಫ್ಲೂಯೆನ್ಸ್ ಹೋಗ್ತಾ ಇರ್ತೀವಿ. ಸ್ವಂತವಾಗಿ ಯೋಚನೆ ಮಾಡೋದಂದ್ರೆ ಹೆಂಗೆ? ಈಗ ಯಾವುದೋ ಒಂದು ವಿಡಿಯೋ ಬಂತು, ಅದು ಸರಿನೋ ತಪ್ಪೋ, ಅಥವಾ ಯಾವುದೋ ಒಂದು ಪೋಸ್ಟ್ ಬಂತು, ಅದು ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಕ್ ಹೋಗೋದಿಲ್ಲ. ಎಸ್ಪೆಷಲಿ ನೀವು ತುಂಬಾ ಫೇಕ್ ಇನ್ಫಾರ್ಮೇಶನ್ಸ್ಗಳನ್ನ ನೋಡ್ತಾ ಇರ್ತೀರ. ಸೊ ಇವಗಳನ್ನ ನಾವು ಸರಿಯಾಗಿ ಅದು ಸರಿನೋ ತಪ್ಪು ಅಂತ ಯೋಚನೆ ಮಾಡಕ್ ಆಗದಿರೋಂಥ ಸ್ಥಿತಿಗೆ ಹೋಗಿ ಇನ್ಫ್ಲೂಯೆನ್ಸ್ ಆಗಿರ್ತೀವಲ್ಲ, ಅದು ಕೂಡ ಒನ್ ಆಫ್ ದ ಸಿಂಪ್ಟಮ್ ಆಗುತ್ತೆ ನಮ್ಗೆ ಡಿಜಿಟಲ್ ಅಡಿಕ್ಷನ್ ಅಲ್ಲಿ. ಹಾಗಾದ್ರೆ ದೊಡ್ಡವರಲ್ಲಿ ಏನ್ ಮಾಡ್ಬೋದು? ಮಕ್ಕಳಿಗೆ ಇನ್ನೊಂದು ಸಂಚಿಕೆ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಈ ದೊಡ್ಡವರಲ್ಲಿ ಡಿಜಿಟಲ್ ಅಡಿಕ್ಷನ್ಗೋಸ್ಕರ ಅಂತಾನೆ ಈಗ ಸಾಕಷ್ಟು ಆಪ್ಗಳಿದೆ, ಸ್ಕ್ರೀನ್ ಟೈಮ್ ಔಟ್ ಅಂತ ಹೇಳಿ. ಇದೆಲ್ಲ ಟೆಂಪ್ರವರಿ, ಆದ್ರೆ ಅದನ್ನ ನಾವು ಕ್ರಮೇಣವಾಗಿ ವೃದ್ಧಿಸ್ಕೋಬೇಕು ಅಂದ್ರೆ ಅದು ನಮ್ಮ ಸ್ವಂತ ಎಫರ್ಟ್ ಅಲ್ಲಿ ಇರ್ಬೇಕು. ಅದಕ್ಕೂ ಮುಂಚೆ ನಮ್ಮನ್ನ ನಾವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಏನಾದ್ರು ಈ ಸ್ಕ್ರೀನ್ 1-2 ನಿಮಿಷ ನೋಡೋಣ ಅಂತ ಅನ್ಕೋತೀವಲ್ಲ, ಅಲ್ಲಿ ನೋಡಿದ್ರೆ 1 hour ಆಗೋಗಿರುತ್ತೆ. ಯಾವುದೋ ಒಂದು ಮೆಸೇಜ್ ಬಂದಿದ ತಕ್ಷಣ
ಸರಿ ಆಯ್ತು ಇದನ್ನ ನೋಡ್ಬಿಟ್ಟು ಮುಂದುವರ್ಸೋಣ ಕೆಲ್ಸನ ಅನ್ಕೊಳ್ಳೋ ಅಷ್ಟರಲ್ಲಿ ನಾವು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ಬಿಟ್ಟಿರ್ತೀವಿ. ಸೊ ಇವುಗಳ ಯಾಕೆ ಆಗ್ತಿದೆ ಅಂತಂದ್ರೆ ನಾವು ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ತಾರಲ್ಲ. ಸೊ ಆ ಸೆಲ್ಫ್ ಅವೇರ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ. ಜೊತೆಗೆ ನಾವು ಫಿಸಿಕಲ್ ಎಕ್ಸಸೈಸ್ ನ ಮಾಡೋದೇ ಇಲ್ಲ. ಈಗ ಎಕ್ಸಸೈಸ್ ಮಾಡ್ತಿದ್ರು ಮೊಬೈಲ್ ನೋಡ್ತಾ ಇರ್ತೀವಿ, ವಿಡಿಯೋ ನೋಡ್ತಾ ಇರ್ತೀವಿ, ಮತ್ತೊಂದೇನೋ ಒಂದು ಮಾಡ್ತಾ ಇರ್ತೀವಿ. ಸೊ ಟೈಮ್ ಕಿಲ್ ಮಾಡೋದಕ್ಕೆ. ಮತ್ತೆ ರಾತ್ರಿ ಹೊತ್ತು ನಿದ್ರೆ ಬರ್ತಿರಲ್ಲ, ಯಾಕೆಂದ್ರೆ ನಾವು ಅಲ್ಲಿ ಮೊಬೈಲ್ ನೋಡ್ತಾ ಕೂತಿರೋ ಅಥವಾ ಟಿವಿ ನೋಡ್ತಾ ಕೂತಿರೋ. ಅದೇ ನೀವು ಒಂದ್ ದಿವಸ ಅಥವಾ 2 ದಿವಸ ನೀವು ಅದನ್ನ ಆ ಟೈಮಲ್ಲಿ ನೋಡಕ್ಕೆ ಹೋಗ್ಬೇಡಿ. ಅವತ್ತೊಂದ್ ದಿವಸ ನಿಮಗೆ ಬೇಗನೆ ನಿದ್ರೆ ಬರಕ್ ಶುರು ಮಾಡುತ್ತೆ. ಇದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದಾದ್ರೆ, ಮೊದಲನೇದು ನಾನು ಆಗ್ಲೇ ಹೇಳ್ದಂಗೆ ಸೆಲ್ಫ್ ಅವೇರ್ನೆಸ್. ಎರಡನೇದು ನಾವು ಸ್ಕ್ರೀನ್ ಔಟ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಉದಾಹರಣೆಗೆ ಅಟ್ಲೀಸ್ಟ್ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಮೊಬೈಲ್ ಇಟ್ಕೋಬೇಡಿ ಅಂತ ಹೇಳಲ್ಲ, ಕಾನ್ಶಿಯಸ್ ಆಗಿ ಗಮನ ಇಟ್ಟು ಮೊಬೈಲ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ವಾಕಿಂಗ್ ಮಾಡಕ್ ಹೋದಾಗ. ಅಥವಾ ದಿನದಲ್ಲಿ ಒಂದಷ್ಟು ಸಮಯ ನೀವು ಮೊಬೈಲಿಂದ ದೂರನೇ ಇರಬೇಕು. ಅಂದ್ರೆ ಮೊಬೈಲ್ ನಿಮ್ ಜೊತೆ ಇದ್ರೂ ಕೂಡ ನೀವು ಅದನ್ನು ಯೂಸ್ ಮಾಡದೇ ಇರೋಂಥ ಸ್ಥಿತಿಗೆ ನೀವು ಅಲ್ಲಿ ನೀವು ಕಾನ್ಶಿಯಸ್ ಆಗಿ ಅದನ್ನ ಗಮನಿಸ್ತಾ ಬನ್ನಿ. ಸೊ ಇದು ಎರಡನೇದು ಮೇಜರ್ ಆಸ್ಪೆಕ್ಟ್. ಮೂರನೇದು ಏನಂತಂದ್ರೆ, ಆದಷ್ಟು ಸ್ವಂತವಾಗಿ ನೀವು ಬರೀಲಿಕ್ಕೆ ಅಥವಾ ಒಂದು ಪುಸ್ತಕ ಓದಲಿಕ್ಕೆ ಆ ಥರ ಒಂದು ಶುರು ಮಾಡಿ. ನಾಲ್ಕನೇದು ಬಂದು, ಅದು ಮೆಸೇಜ್ ಬರಲಿ ಅಥವಾ ಬೇರೆ ಇನ್ನೇನೋ ಒಂದು ಬರಲಿ, ಇಲ್ಲ ನಾನು ಈ ಕೆಲಸ ಮುಗಿಸಿ ಅದನ್ನ ನೋಡ್ತೀನಿ ಅನ್ನೋ ಒಂದು ಡಿಸಿಷನ್ನ ತಗೊಳ್ತಾ ಬನ್ನಿ. ಸೊ ಇದು ನಾಲ್ಕನೇದು. ಮತ್ತೆ ಐದನೇದು ತುಂಬಾ ಮುಖ್ಯವಾಗಿದ್ದು, ನಾವು ಸಮಾಜದ ಜೊತೆ ಬೆರಿಬೇಕು. ಸಮಾಜದ ಜೊತೆ ಬೆರೆತಾಗ, ಈಗ ಒಟ್ಟಿಗೆ ಹೋಟ್ಲಲ್ಲಿ ಊಟಕ್ಕೆ ಹೋದಾಗ 4 ಜನ ಹೋಗಿರೋದೇನಕ್ಕೆ? ಒಟ್ಟಿಗೆ ಊಟ ಮಾಡಿ ಒಂದು ಒಳ್ಳೆ ಸಮಯ ಅದನ್ನ ಸ್ಪೆಂಡ್ ಮಾಡ್ಲಿಕ್ಕೆ. ಅದ್ ಬಿಟ್ಬಿಟ್ಟು 4 ಜನನು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿಗೆ ಅದನ್ನ ಮನೇಲೆ ಮಾಡ್ಬೋದಿತ್ತಲ್ವಾ? ಅಥವಾ ಅವ್ರವ್ರ ಮನೇಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಊಟ ಮಾಡ್ಕೋಬೋದಿತ್ತು. ಹೋದಾಗ ಪರ್ಟಿಕ್ಯುಲರ್ ಆಗಿ ಒಂದು ನಿಯಮ ಪಾಲಿಸ್ಕೊಳ್ಳಿ, ನಾವ್ ಯಾರು ಕೂಡ ಮೊಬೈಲ್ ಮುಟ್ಟೋದಿಲ್ಲ ಅನ್ಲೆಸ್ ಅಂಟಿಲ್ ಎಮರ್ಜೆನ್ಸಿ ಕಾಲ್ ಬಂದ್ರೆ ಮಾತ್ರ ಅನ್ನೋ ರೀತಿಯಲ್ಲಿ ಇದು ಮಾಡಿ. ಮತ್ತೆ ನೀವು ಇನ್ನೂ ಒಂದು ಗಮನಿಸ್ಬೇಕಾಗಿರೋದು ವಿಚಾರ ಏನಂದ್ರೆ, ನಾವು ಡೈಲಿ ಊಟ ಮಾಡ್ತೀವಿ, ಆ ಊಟ ನಮ್ಗೆ ಅಡಿಕ್ಷನ್ ಆಗಲ್ಲ. ಡೈಲಿ ನಾವು ಕೆಲವರಿಗೆ ಫ್ರೂಟ್ಸ್ ತಿನ್ನೋ ಅಭ್ಯಾಸ ಇರುತ್ತೆ, ಇವುಗಳು ಯಾವುದು ಕೂಡ ನಮ್ಗೆ ಅಡಿಕ್ಷನ್ ಆಗಲ್ಲ. ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಯಾವುದು ನ್ಯಾಚುರಲ್ ಯಾವುದು ನ್ಯಾಚುರಲ್ ಅಲ್ಲ ಅಂತ ಹೇಳಿದ್ರೆ. ನ್ಯಾಚುರಲ್ ಆಸ್ಪೆಕ್ಟ್ಸ್ಗಳು ಯಾವುವು ಕೂಡ ಅದು ನಮ್ಮ ರೊಟೀನಲ್ಲಿ ಇನ್ವಾಲ್ವ್ ಆಗಿರೋದು ಯಾವುದು ಕೂಡ ಅಡಿಕ್ಷನ್ ಆಗೋದಿಲ್ಲ. ಸೊ ಅಂತ ವಿಚಾರಗಳಿಗೆ ನಾವು ಜಾಸ್ತಿ ಗಮನ ಕೊಡ್ತಾ ಹೋಗ್ಬೇಕು. ಈ ಅನ್ಯಾಚುರಲ್ ಅಥವಾ ಯಾಕೆಂದ್ರೆ ಈ ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಅಥವಾ ಡಿಜಿಟಲ್ ಇರ್ಬೋದು, ಇವುಗಳನ್ನ ಆದಷ್ಟು ಕಾನ್ಶಿಯಸ್ ಆಗಿ ತಡೆಯುವಂತ ಪ್ರಯತ್ನ ಮಾಡಬೇಕು. ಇನಿಷಿಯಲಿ ಒಂದಷ್ಟು ದಿವಸ ನಮಗೆ ಕಷ್ಟ ಆಗುತ್ತೆ, ಆದ್ರೆ ನಮ್ಮ ಮನ್ಸನ್ನ ಬೇರೆ ಕಡೆಗೆ ನಾವು ಬೇರೆ ಕೆಲಸದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋಂಥ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಾಗ ನಾವು ಇದನ್ನ ನಾವು ಯೂಸ್ ಮಾಡೋದಿಲ್ಲ, ಇದ್ರ ಕಡೆ ಗಮನ ಬರಲ್ಲ. ಇದಿಷ್ಟು ಮಾಡಿದ್ರು ಕೂಡ ನಿಮ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ, ಯಾರು ಒಬ್ರು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಇರ್ತಾರೆ, ಸೈಕಾಟ್ರಿಸ್ಟ್, ಸೈಕಾಲಜಿಸ್ಟ್ ಅಥವಾ ಕೌನ್ಸಿಲರ್ಸ್ ಇರ್ತಾರಲ್ಲ, ಕ್ವಾಲಿಫೈಡ್ ಪೀಪಲ್ಸ್ ಇರ್ತಾರಲ್ಲ, ಅವರ ಸಹಾಯನ ಪಡ್ಕೊಳ್ಳೋದು ತುಂಬಾ ಅಗತ್ಯ ಇರುತ್ತೆ. ಇದರೊಂದಿಗೆ ನಾನು ದೊಡ್ಡವರಲ್ಲಿ ಈ ಡಿಜಿಟಲ್ ಅಡಿಕ್ಷನ್ ಬಗ್ಗೆ ಈ ಸಂಚಿಕೆನ ಮುಗಿಸ್ತೀನಿ. ಇನ್ನೊಂದು ಸಂಚಿಕೆಯಲ್ಲಿ ಮಕ್ಕಳ ಬಗ್ಗೆ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ಥ್ಯಾಂಕ್ ಯು.